ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದೆ. ನೆರೆ ದೇಶಗಳಲ್ಲಿ ಇನ್ನೂ ಪೋಲಿಯೋ ಪ್ರಕರಣಗಳು ಕಂಡುಬರುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಪೋಲಿಯೋ ಅಭಿಯಾನವನ್ನು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಟಿ ರವಿಕುಮಾರ್ ತಿಳಿಸಿದರು. ಪಟ್ಟಣದ ಆಡಳಿತ ಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಅವರು, ಇದು 31ನೇ ಕಾರ್ಯಕ್ರಮ. ಈ ತಿಂಗಳ ಜೂನ್ 28ರಿಂದ 30ರವರೆಗೆ 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ. ಎಚ್ಡಿಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ತಾಲೂಕಿನಲ್ಲಿರುವ ಹಂಪಾಪುರ, ಚಿಕ್ಕನಂದಿ, ಅಣ್ಣೂರು, ಕ್ಯಾತನಹಳ್ಳಿ, ಎನ್ ಬೆಳತೂರು, ಡಿಬಿ ಕುಪ್ಪೆ, ಮಾದಾಪುರ, ಹೆಬ್ಬಲಗುಪ್ಪೆ, ಎನ್ಬೇಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅಂತರಸಂತೆ ಗ್ರಾಮದಲ್ಲಿರುವ ಸಂಚಾರಿ ಗಿರಿಜನ ಆರೋಗ್ಯ ಘಟಕ ಎಚ್ಡಿಕೋಟೆ ಮತ್ತು ಸರಗೂರು ಬಸ್ ನಿಲ್ದಾಣದಲ್ಲಿ ಪೋಲಿಯೋ ಹನಿ ಹಾಕಲಾಗುತ್ತದೆ. ವಿಶೇಷವಾಗಿ ಈ ವರ್ಷ ಆದಿವಾಸಿಗಳು, ವಲಸೆ ಮತ್ತು ಹೊರಗಿನಿಂದ ಬಂದಿರುವ ಮಕ್ಕಳನ್ನು ಹುಡುಕಿ ಲಸಿಕೆ ಮಾಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಆದರೂ ನಾವು ಎರಡೆರಡು ಸುತ್ತಿದ್ದ ಒಂದು ಸುತ್ತು ಯಾಕೆ ಮಾಡ್ತಾ ಇದ್ದಾರೆ, ಪಕ್ಕದ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಲ್ಲಿ ಇಲ್ಲಿ ಒಂದು ಮೈಗ್ರೇಟ್ ಕೇಸ್ಗಳು ಬರ್ತಾ ಇರೋದ್ರಿಂದ ನಾವು ಒಂದು ಸುತ್ತನ್ನು ಈ ವರ್ಷ 28ಕ್ಕೆ ಭಾನುವಾರ ಮಾಡ್ತಾಯಿದ್ದೀವಿ. ನಾವು ಈ ಎಚ್ಡಿಕೋಟೆ ತಾಲೂಕಿನಲ್ಲಿ ಸುಮಾರು 10 ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಸಾರ್ವಜನಿಕ ಆಸ್ಪತ್ರೆ ಇದೆ, ಮತ್ತು ಒಂದು ಟ್ರೈಬಲ್ ಹೆಲ್ತ್ ಯೂನಿಟ್ ಇದೆ. ಸೊ ನಮಗೆ ಎಚ್ಡಿಕೋಟೆ ಟೋಟಲ್ ಪಾಪ್ಯುಲೇಷನ್ 1,93,447 ಜನಸಂಖ್ಯೆ ಇದೆ, 58 ಉಪಕೇಂದ್ರ ಇದೆ, 269 ಗ್ರಾಮಗಳಿವೆ. ಈ 269 ಇಷ್ಟು ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಲಸಿಕೆಯನ್ನು 300% ಹಾಕುವ ಒಂದು ಗುರಿಯನ್ನು ನಾವು ಒಂದು ಲ್ಯಾಂಡ್ ಪೋಸ್ಟ್ ಸರ್ಕಲ್ಲಿ ಒಂದು 2 ಟ್ರಾನ್ಸಿಟ್ ಬೂತ್, ಅದು 4 ದಿನವೂ ಟ್ರಾನ್ಸಿಟ್ ಬೂತು ಅಲ್ಲಿರ್ತದೆ. ಬಸ್ ಸ್ಟ್ಯಾಂಡ್ ಹತ್ತವರು ಹೋಗೋರು ನೋಡಿ 0 to 5 ಇರೋ ಮಕ್ಕಳನ್ನ ಪತ್ತೆ ಹಚ್ಚಿ ಅವ್ರನ್ನ ಕರ್ಕೊಂಡು ಬೂತಲ್ಲಿ ಹಾಕುವಂಥ ಕಾರ್ಯಕ್ರಮವನ್ನು 2 ಟ್ರಾನ್ಸಿಟ್ ಬೂತನ್ನು ಇಟ್ಕೊಂಡಿದ್ದೀವಿ. ಹಂಗೆ ನಮ್ಮ ಸ್ವಾಮಿ ವಿವೇಕಾನಂದರು ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ಲಯನ್ಸ್ ಸಂಸ್ಥೆ ಇರ್ಬೋದು, ಸಹಕಾರದೊಂದಿಗೆ ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಆಡಳಿತ ವತಿಯಿಂದ ಮತ್ತು KIB ವತಿಯಿಂದ ಎಲ್ಲ ವತಿಯಿಂದ ಸಹಕಾರವನ್ನು ನಾವು ಈ ಟ್ರಾನ್ಸ್ಪೋರ್ಟ್ ಮೀಟಿಂಗ್ ಸಭೆಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮ ಮೊದಲೇ ಫಸ್ಟ್ ಬೂತ್ ಆ್ಯಕ್ಟಿವಿಟಿ ಇರ್ತದೆ. ಈ ಬೂತ್ ಆ್ಯಕ್ಟಿವಿಟಿಗೆ ಮಾನ್ಯ ಶಾಸಕರನ್ನು ಕರೆಸಿ ಬಸ್ ಸ್ಟ್ಯಾಂಡು ಅಥವಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉದ್ಘಾಟನೆ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ನಾಳೆ ಭಾನುವಾರ MLA ಸಾಹೇಬರನ್ನ ಭೇಟಿ ಮಾಡಿ ಅವರ ಟೈಮಿಂಗ್ಸನ್ನು ಕೇಳಿ ಅಭಿವೃದ್ಧಿ ತಾಲೂಕು ಆಡಳಿತ ವತಿಯಿಂದ ಒಂದು ಚಾಲನೆಯನ್ನು ನೀಡುವಂಥದ್ದು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಸಲ ಆಡಿ ಅತಿ ಹೆಚ್ಚು ಆಡಿಗಳಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಆಡಿ ಜನಗಳು ಮೈಗ್ರೇಟ್ ಆಗಿರೋಂಥವ್ರು, ಕಬ್ಬು ಕಟಾವು ಮಾಡುವಂಥ ಇಂಥವ್ರು ಗುರುತಿಸಿ ಅಂಥವ್ರ ಮಕ್ಕಳು 0 ಇಂದ 5 ವರ್ಷ ಇಂಥ ಮಕ್ಕಳನ್ನ ಹೆಚ್ಚು ಫೋಕಸ್ ಮಾಡಿ ಅವ್ರನ್ನ 100ಕ್ಕೆ 100% ಕವರ್ ಮಾಡೋ ಗುರಿಯನ್ನು ನಾವು ಈ ಸಾಲಿನಲ್ಲಿ ಹೊಂದಿದ್ದೀವಿ ಸರ್. ನಂತರ ತಹಸೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ ಮಾತನಾಡಿದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ದೇಶಾದ್ಯಂತ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವೀಗಾಗಲೇ ಇದನ್ನು ಮುಕ್ತ ಅಂತ ಘೋಷಣೆ ಮಾಡಿದ್ಮೇಲೆ ಕೂಡ ನಾವು ಮತ್ತೆ ಪಲ್ಸ್ ಪೋಲಿಯೋನ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಮುಖ್ಯವಾಗಿ ಅಂತಂದರೆ ನಮ್ಮಲ್ಲಿ ನೈಬರಿಂಗ್ ಕಂಟ್ರೀಸ್ ಬರೆಲ್ಲ ಸೈಡ್ ಇರ್ತಕ್ಕಂಥ ಒಳಗೆ ಬರ್ತಕ್ಕಂಥ ಒಂದು ಇದರಿಂದ ಇನ್ನೂ ಒಂದಷ್ಟು ನಮ್ಮಲ್ಲಿ ರೆಸಿಡ್ಯೂಯಲ್ ಇದೇನಿದೆ ಅದನ್ನು ಕೂಡ ಹೋಗಲಾಡಿಸ್ಬೇಕು ಅಂತೇಳಿ ಒಂದು ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕಾ ಆಡಳಿತ ವತಿಯಿಂದ ನಾವೆಲ್ಲ ಏನೆಲ್ಲ ಒಂದು ಸಿದ್ಧತೆಗಳನ್ನು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಬೇಕು, ಆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾಲೂಕು ಆಡಳಿತ ವತಿಯಿಂದ ನಾವೆಲ್ಲರೂ ಕೂಡ ಮಾಡಿದಾಗ ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಒಂದು ಎಚ್ಡಿಕೋಟೆಯಲ್ಲಿ ಇರ್ತಕ್ಕಂಥ ಸುಮಾರು 1,93,000 ಪಾಪ್ಯುಲೇಷನನ್ನು ಕೂಡ ನಾವೆಲ್ಲ ಕೂಡ ಸಂಪೂರ್ಣವಾಗಿ ಪಲ್ಸ್ ಪೋಲಿಯೋ ಮುಕ್ತ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಕೂಡ ನಾವೆಲ್ಲ ಒಂದು ತಾಲೂಕು ಆಡಳಿತ ವತಿಯಿಂದ ಯಾವುದೇ ಒಂದು ಗೊಂದಲ ಇಲ್ಲದರ ಆಗ್ತದೆ ತಮ್ಮ ಸಪೋರ್ಟ್ಗಳು ನಮಗೆ ಖಂಡಿತ ಇತ್ತು. ಅದೇ ರೀತಿ ಈ ಸಲನೂ ಸಹ ನಾವೇನು ಈ ಸಲ 28ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅವಾಗಲೂ ಸಹ ತಮ್ಮ ಸಹಕಾರ ಬೇಕು. ಅದರಲ್ಲಿ ಮುಖ್ಯವಾಗಿ ಇವಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಒಂದು ಆರ್ಡರ್ ಬರ್ತದೆ, ಅಲ್ಲಿ ಯಾರ್ಯಾದ ವೆಹಿಕಲ್ಗಳು ಯಾವ ಇಲಾಖೆಯ ವೆಹಿಕಲ್ಗಳನ್ನ ಕೊಡಬೇಕು ಅಂತ ಬರ್ತದೆ. ಆ ವೆಹಿಕಲ್ ಯಾರ್ಯಾರ್ದು ಅಂತ ಹೇಳ್ಬಿಟ್ಟು TH ಅವರು ತಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅವರು ಅವತ್ತು ಅಡ್ವಾನ್ಸ್ ಆಗಿ ಆ ವೆಹಿಕಲ್ಗಳನ್ನ ತಂದು ಮತ್ತು ಅಲ್ಲಿ ಏನು ಸಿಬ್ಬಂದಿಗಳು ಇರ್ತಾರೆ ಅವರನ್ನು ಯಾವ ಬೂತ್ಗೆ ಕರ್ಕೊಂಡೋಗಿ ಅವರನ್ನು ನಿಯೋಜಿಸುವಂಥ ಕೆಲಸಗಳು ಆಗಬೇಕು ಹೇಳಿದ್ದಾರೆ. ಆ ದಿನ ಏನು ಮುಂಚಿತವಾಗಿ ಮತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗುವ ತನಕ
ಪವರ್ ಸಂಬಂಧಪಟ್ಟಂತೆ ಈಗಾಗಲೇ ಚೆಸ್ಕಾಂ KW ಹತ್ರ ಮಾತಾಡಿದ್ದೇವೆ, ಅವರು ಸಹ ಸಹಕಾರ ನೀಡ್ತೀವಿ ಅಂತ ನಮಗೆ ಹೇಳಿದ್ದಾರೆ. ಹಾಗಾಗಿ ಅದು ನಮಗೆ ಆ ಸಮಯದಲ್ಲಿ ಯಾವುದೇ ಒಂದು ವಿದ್ಯುತ್ ಅಡಚಣೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ AEE ಚೆಸ್ಕಾಂ ಅವರು.